ನೋಡಿ, ಇಲೆಕ್ಟ್ರಿಕ್ ಬಸ್ ಅನ್ನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ 10,000 ಬಸ್ ಕೊಟ್ರೆ ಕರ್ನಾಟಕಕ್ಕೆ 4,500 ಇಲೆಕ್ಟ್ರಿಕ್ ಬಸ್ ಅನ್ನು ಕೊಟ್ಟಂತ ಕುಮಾರಸ್ವಾಮಿ ಅವರಿಗೆ ಇಡೀ ರಾಜ್ಯದವರು ಇಡೀ ರಾಜ್ಯದ ಪ್ರಧಾನಮಂತ್ರಿ ಮೋದಿ ಅವರು ಕೊಟ್ರೆ 4,500 ಬಸ್ ಅನ್ನು ಕೊಟ್ರೆ ಇವರು ಈ ಸರ್ಕಾರದವರಿಗೆ, ಈ ಮುಖ್ಯಮಂತ್ರಿ ಅವರಿಗೆ, ಈ ಸಾರಿಗೆ ಸಚಿವರಿಗೆ, ಉಪಮುಖ್ಯಮಂತ್ರಿ ಹೋಗಿ ಕೇಂದ್ರ ಸಚಿವರಿಗೆ ಒಂದು ಏನು ಕೃತಜ್ಞತೆ ಹೇಳ್ತಕ್ಕಂಥ ಯೋಗ್ಯತೆ ಹೇಳ್ತಕ್ಕಂಥ ಅಲ್ಲ ಯುಪಿಐ ಕೊಡ್ರಿ ಕೊಟ್ಟವ್ರಿಗೆ ನೀವು ಒಂದು ಕೃತಜ್ಞತೆ ಹೇಳ್ತಕ್ಕಂಥ ಯೋಗ್ಯತೆ ಹೇಳ್ತಕ್ಕಂಥ ಈ ಕರ್ನಾಟಕ ಸರ್ಕಾರದವರಿಗೆ ಮತ್ತೆ ಹೌದು ಇವ್ರಿಗೆ ಏನ್ ಹೇಳಕ್ ಸಾಧ್ಯತೆ? ನಾವು ಹೇಳ್ತಾ ಇರೋ ನೀವು ಉತ್ತರ ಕರ್ನಾಟಕ ಬಗ್ಗೆ ನೀವು ಮಾತಾಡ್ತಾ ಇರೋದ್ರೆ ಒಂದು ಹಿಂದೆ ಶಿವಮೊಗ್ಗದಲ್ಲಿ ಒಂದು ಉಕ್ಕಿನ ನಮ್ ಫ್ಯಾಕ್ಟ್ರಿ ಕೊಟ್ರೆ ಅದಕ್ಕೆ ಸರಕಂತ ಯೋಗ್ಯತೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಏನ್ ಯೋಗ್ಯತೆ ಇದೆ ಹೇಳಿರಿ? ಕೆಜಿಎಫ್ ದಲ್ಲಿ ಅವರೊಂದು ಹೊಸ ಇದನ್ನ ಕೊಡ್ಬೇಕಂದ್ರೆ ಅದಕ್ಕೆ ಭೂಮಿ ಕೊಡ್ತಾ ಇಲ್ಲ. HMT ಪ್ರಾಜೆಕ್ಟ್ ಅನ್ನ HMTಗೆ ಅವ್ರಿಗೆ ಹಿಂದೆ ಕೊಡ್ಬೇಕಂತ ಅಂದ್ರೆ ನೀವು ನಾನು ಒಂದ್ ಮಿನಿಟ್ ಕೇಳ್ರಿ, ನೀವ್ ಏನ್ ಕೊಟ್ರಿ ಅಂತ ಕೇಳ್ರಿ. ನೀವು ಕುಮಾರಸ್ವಾಮಿ ಕೊಡ್ತಾರೆ ನಮ್ಮ ಭೂಮಿಗೆ ಇಲ್ಲೇ ಕೊಡ್ತಾರೆ. ಈ ನೆಲಕ್ಕೆ ಕೊಟ್ಟಂತ ಕುಮಾರಸ್ವಾಮಿ ಅವರು ಈ ಭೂಮಿ ಈ ಸೌರ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಈಗ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಕುಮಾರಸ್ವಾಮಿ. ಆಮೇಲೆ ಈ ಸೌರ ಹಿಡಿದು ಕುಮಾರಸ್ವಾಮಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಕುಮಾರಸ್ವಾಮಿ. 100 ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ಬರೇ ಪುಕ್ಕಟ್ಟಿ ಸ್ಕೀಮ್ ಅನ್ನು ಕೊಟ್ಟು ರಾಜ್ಯದಲ್ಲಿ ಪುಕ್ಕಟ್ಟಿ ಸ್ಕೀಮ್ಗಳನ್ನು ಕೊಟ್ಟು 5 ಲಕ್ಷಕ್ಕಿಂತ ಹೆಚ್ಚು 5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿದಂತ ಯಾರು ಕೀರ್ತಿ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯ ಸರ್ಕಾರ, ಬೇರೆ ಯಾರು ಅಲ್ಲ. ಈ ಸ್ಕೀಮ್ ಅನ್ನು ಸರ್ ಈಗ ನಾನು ಒಂದ್ ನಿಮಿಷ ಸರ್, ನೀವು ಇಬ್ರು ಉತ್ತರ ಕರ್ನಾಟಕ ನಾನು ಅಲ್ಲ ಅಂದ್ರೆ ಈಗ ನಾನು ಈ ಭಾಗದವಲ್ಲ. ಮತ್ತೆ ಈ ಸಮಸ್ಯೆ ಬಗೆಹರಿದ ಹಂಗ ಮೇಡಮ್? ನೀವು ನೋಡ್ರಿ, ನೀವು ನೋಡಿ ನಾವು ನೋಡ್ರಿ ಹೇಳ್ರಿ ಅವ್ರು ಹೇಳ್ರಲ್ಲ ಉತ್ತರ ಕರ್ನಾಟಕಕ್ಕೆ ನೋಡ್ರಿ ರಾಜ್ಯದಿಂದ ಇವತ್ತವರೆಗೆ ಉತ್ತರ ಕರ್ನಾಟಕ ಬೇಕಂತ ನಮ್ಮ MP ಬಂದಿರೋದು ರಾಜ್ಯ ಸರ್ಕಾರ ಏನು ಕುಮಾರಸ್ವಾಮಿ ಅವ್ರ ಭೇಟಿ ಮಾಡಲ್ಲ. ಇವ್ರಿಗೆ ಏನು ಯೋಗ್ಯತೆ ಇದೆ? ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಕ್ ಕಾಂಗ್ರೆಸ್ ಸರ್ಕಾರ ಏನು ಯೋಗ್ಯತೆ ಇಲ್ಲ. ನಿಮ್ ನಾಯಕರದ್ದು ಹಿಂದ್ಗಡೆ ಹೋದ್ರಿ ನೀವು ಒಂದ್ ನಿಮಿಷ ತಡ್ಕೊಡ್ರಿ ಸರ್. ಇಬ್ರು ಉತ್ತರ ಕರ್ನಾಟಕ ಭಾಗದವರೇ ಇದ್ದೀರಿ. ಈಗ ಬಹಳ ಗೌರವ ಕೊಡ್ತಾರೆ ಮಕ್ಕಳಿಂದ ಜಾಸ್ತಿ. ಅದಕ್ಕೆ ಈ ಪುಣ್ಯ ಭೂಮಿ ಬಂದಿರೋದು ಇರ್ಲಿ. ಬೀಗರ ಮಗ ಆಗ್ತೀನಿ ಅಂದ್ರೆ ಯಾಕೆ ಒಳ್ಳೆ ನೋಡ್ರಿ? ಇಲ್ಲ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೀಗ್ರಟ್ಟೆ ಆಯ್ತು, ನೀವು 3 ಜನ ಉತ್ತರ ಕರ್ನಾಟಕದವ್ರೇ ಆದ್ರಿಂದ ಅವ್ರು ಬಿಡ್ರಿ, ಅವ್ರು ಇಂಡಿಪೆಂಡೆಂಟ್ ರಾಜಕೀಯ ನಾಯಕರಲ್ಲ ಅವ್ರು. ಸೊ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾರಿ ತಾರ್ಕಿಕ. ಒಂದ್ ನಿಮಿಷ ತಡ್ರಿ, ಅದಕ್ಕೆ ನಿಮ್ಮನ್ನ ಇನ್ಕ್ಲೂಡ್ ಮಾಡಿಲ್ಲ. ನೀವು ಬೇಕಂದ್ರೆ ನೀವು ಬರ್ರಿ, ಇಲ್ದಿದ್ರೆ ಎಕ್ಸ್ಕ್ಲೂಡ್ ಆಗ್ರಿ ನೀವು. ಒಂದ್ ನಿಮಿಷ, ನೀವಿಬ್ರು ಉತ್ತರ ಕರ್ನಾಟಕ ಅಲ್ಲ ಈ ಚರ್ಚೆ ಈ ಪ್ರಮುಖ ಪ್ರಶ್ನೆ. ಉತ್ತರ ಕರ್ನಾಟಕ ಒಂದ್ ನಿಮಿಷ ತಡ್ರಿ, ಎಷ್ಟು ಇಂಟರಪ್ಟ್ ಮಾಡ್ತೀರಿ ಅಂತ ನಿಮ್ದು. ಇಬ್ರು ಉತ್ತರ ಕರ್ನಾಟಕದವ್ರು ಆದ್ರಿಂದ ಸರ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾರಿ ಜೋರ್ ನಡೆದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯಮಂತ್ರಿಗಳ ಅತಿ ಹೆಚ್ಚಾಗಿಲ್ಲ ಕಂಪೇರ್ ಟು ಸೌತ್ ಕರ್ನಾಟಕ, ಹೌದಿಲ್ರಿ ಸರ್? ಹಾಗಾಗಿ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚು ಒಲವು, ಅತಿ ಹೆಚ್ಚು ಕಾಳಜಿ ತೋರಿಸುವ ಸಾಧ್ಯತೆ ಇದೆಯಾ? ಆ ನಿಟ್ಟಿನಲ್ಲಿ ತಾವುಗಳು ಒಂದು ಬೇಡಿಕೆ ಇಡಬಹುದಾ? ಇದೆಯಾ ಸರ್? ಒಂದ್ ನಿಮಿಷ ನೋಡ್ರಿ, ನಾವು ಆ ಭಾಗದವರಾಗಿ ನಮ್ಮವ್ರು ಆಗ್ಬೇಕು. ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರು ಬಂದಿದ್ರಪ್ಪ ನಮ್ ಕಾರ್ಯಕ್ರಮ. ಸಿದ್ದರಾಮಯ್ಯವರು ಇಲ್ಲೇ ಅವ್ರಿಗೂ ಈ ವಿಚಾರ ಖರ್ಗೆ ಸಾಹೇಬ್ರು ದೊಡ್ಡ ಬೆಳೆದಿದ್ದಾರೆ. ಅವ್ರು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು. ಏನಕ್ಕೆ ಹಿಂಗ್ ಮಾತಾಡ್ತಾ ಇದ್ರಿ ನೀವು? ಖರ್ಗೆ ಸಾಹೇಬ್ರು ಗೊತ್ತಿದೆ, ಸಿದ್ದರಾಮಯ್ಯ ಸಾಹೇಬ್ರು ಗೊತ್ತಿದೆ, DK ಶಿವಕುಮಾರ್ ಕೊಟ್ಟಿದೆ. ಸುಮ್ಮನೆ ಏನಾದ್ರು ಮಾತಾಡೋದು ಹಂಗಾಗೋದಿಲ್ಲ ನೋಡ್ರಿ. ನಾಗರಾಜ್ ಅವ್ರು ಯಾರಿಗೆ ಮಾತಾಡಕ ಬಿಡಂಗಿಲ್ರಿ ಅವ್ರು. ಏನ್ ಸರ್ ಹಿಂಗಂತ ಹೇಳ್ರಿ ಸರ್. ಈಗ ಆ ತರದ ಅಭಿಲಾಷೆ ಏನಾದ್ರು ಐತಾ? ಅದರಿಂದ ಏನಾದ್ರೂ ಪರಿಸ್ಥಿತಿ ಬದಲಾವಣೆ ಆಗಬಹುದಾ? ನಾನೇನ್ ಸಿದ್ದರಾಮಯ್ಯನವ್ರು ನನ್ನ ಆಳೆನ ಕುರ್ಚಿಯಿಂದ ಕೆಳಗೆ ಎಳಿಸಿ ಬಿಡ್ರಿ, ಇನ್ನೊಬ್ಬರು ತರ್ರಿ ಅಂತ ನಾವ್ ಹೇಳ್ತಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ನಮ್ಮ ಭಾಗದವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಪ್ರಾದೇಶಿಕ ಸಮತೋಲನದ ವಿಚಾರದಲ್ಲಿ ಕೇಳುವಂತಹ ಹಕ್ಕು ಅಧಿಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ರೀ ಸರ್. ಅಂತಹ ಒಂದು ಸಾಧ್ಯತೆ ಇದ್ದರೆ ತಮ್ಮ ಒಂದು ಒತ್ತಡ ಇರುತ್ತಾ, ಒತ್ತಾಯ ಇರುತ್ತೆ ರೀ ಸರ್ ಸಂಕನೂರ್ ಸರ್?
ಅಲ್ಲ ಈಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕಾದ್ರೆ ಇದೇ ಭಾಗದವರು ಆಗ್ಬೇಕಂತ ಏನ್ ಪ್ರಶ್ನೆ ಇಲ್ಲ. ಅವ್ರು ಮುಖ್ಯಮಂತ್ರಿ ಆದ್ಮಾಗ ಇಡೀ ರಾಜ್ಯವನ್ನ ಒಂದೇ ಸಮಾನ ದೃಷ್ಟಿಯಿಂದ ನೋಡ್ಕೋಬೇಕಷ್ಟೇ. ನಮ್ದು ನಮ್ದು ಪ್ರಶ್ನೆ ಹಂಗಿಲ್ಲ ನೋಡ್ರಿ. ಈಗ ಕಾಂಗ್ರೆಸ್ ಸರ್ಕಾರದ ಅಲ್ಲ ಕಾಂಗ್ರೆಸ್ ಸರ್ಕಾರದ ವರಿಷ್ಠರು ಅದು ಯಾರು ಮುಖ್ಯಮಂತ್ರಿ ಮಾಡ್ಕೊಂಡು ಅವ್ರಿಗೆ ಬಿಟ್ಟುಕೊಟ್ಟಿದ್ದು. ಆದ್ರೆ ಈ ಸಮಸ್ಯೆ ಲಘು ಬಗೆಹರಿಸ್ತೀವಿ ನಾವು. ಎಷ್ಟು ದಿನ ಕುರ್ಚಿ ಪ್ರತಿ ಟಿವಿ ಒಳಗ ಪ್ರತಿ ಪೇಪರ್ ಒಳಗ ನಿಮ್ಮ ಕಾಂಗ್ರೆಸ್ ದವ್ರ ಮಾತಾಡಕತ್ತಾರ, ನಾವಲ್ಲ ಕಾಂಗ್ರೆಸ್ ದವ್ರ ಮಾತಾಡಕತ್ತಾರ. ಕಾಂಗ್ರೆಸ್ ದವ್ರ ಗುಂಪುಗಾರಿಕೆ ಅದ. ನಮಗೆ ಬರೇ ಗುದ್ದಾಡ್ಕೊಂತ ಕೂತ್ಕೊಂಡು ಟೈಮ್ ಹರಣ ಮಾಡ್ಬೇಡ್ರಿ. ಅದ್ರ ಕಡೆ ಲಕ್ಷ ಜನರ ಬಗ್ಗೆ ಕಾಳಜಿನೇ ಇಲ್ಲ ಇವ್ರಿಗೆ. ಕಾಂಗ್ರೆಸ್ಸಿನ ಐಡಿಯಾಲಜಿ ಮೇಲೆ ನಂಬಿಕೆ ಸರ್. ನನ್ಗೆ ಅವಕಾಶ ಕೊಡ್ತೀರಲ್ಲ. ಉತ್ತರ ಕರ್ನಾಟಕ ನಮಗೆ ಸಾಕಷ್ಟು ಹಿಂದುಳಿದ ಪ್ರದೇಶ ಆಗಿಬಿಟ್ಟಿದೆ ಈಗ ಪರಿಸ್ಥಿತಿ. ಯಾಕಂದ್ರೆ ನಿಮ್ಗೆ ಸಣ್ಣ ಒಂದು ನಾನು ಬರೇ ಒಕ್ಕಲ್ತನ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಮುಖ್ಯಮಂತ್ರಿ ಬಗ್ಗೆ ಮುಖ್ಯಮಂತ್ರಿ ವಿಷಯ ಬೇಡ ನಮ್ಗೆ, ಅವ್ರ ಪಕ್ಷಕ್ಕೆ ಬಿಟ್ಟು ಅವ್ರ ಪಾರ್ಟಿ ಬರಲ್ಲ. ಅವ್ರ ಯಾಕಂದ್ರೆ ಅವರಲ್ಲಿ ಬೆಳಗ್ಗೆ ಎದ್ಕೊಳ್ಳಿ ನೋಡಿ ನೋಡಿ ಸಾಕಾಗಿ ಜನಕ್ಕೆ ಆ ವಿಷಯ ನಮಗೆ ನಾಳೆ ರಾಜ್ಯಕ್ಕೆ ಒಬ್ಬರೇ ಇದಾರೆ. ಏನೇ ಪರಿಸ್ಥಿತಿ ಬಂದ್ರು ಇವರೆಲ್ಲ ನಮ್ಮ ಬಂದು ಹೋದವ್ರು ಇದಾರೆ. ಅದ್ರ ಬಗ್ಗೆ ನಾ ಮಾತಾಡಂಗಿಲ್ಲ. ಆ ಕಾರಣಕ್ಕಾಗಿ ಇಂದ ಕಬ್ಬಿನ ವಿಚಾರದಲ್ಲಿ ಮಾನ್ಯ ಶಿವಣ್ಣ ಪಾಟೀಲ್ ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ಇಲ್ಲ ತೂಕದಲ್ಲಿ ಸಿಕ್ಕಾಪಟ್ಟಿ ಮೋಸ ಆಗ್ತಾ ಇದ್ದಾರೆ, ನಾನು ಬಂದು ಕಂಪ್ಲೇಂಟ್ ಮಾಡಿರಿ ಅಂದೆ. ನಾನು ಒಂದು ಅಭೂತಪೂರ್ವವಾದಂತ ಒಂದು ಡಿಸಿಷನ್ ತಗೊಂಡಿದ್ದೇವೆ ನಾವು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರು. ತೂಕದ ಕೇಂದ್ರವನ್ನು ನಾವು ಬೆಳಗಾಂ ಜಿಲ್ಲಾಕ್ಕೂ ಒಂದು ನಾನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಬೆಳಗಾವದಲ್ಲಿ ಇಲ್ಲಿ ಅಥವಾ ಸುವರ್ಣಸೌಧ ಮುಂದೆ ವೇಬ್ರಿಜ್ ಹಾಕಿರ್ ಅಂತ ಇರ್ತಾರೆ. ರೇಣುಕಾ ಶುಗರ್ ಫ್ಯಾಕ್ಟರಿ ಇರೋದು ಇಲ್ಲಿಂದ 45 ಕಿಲೋಮೀಟರ್, ಅತನಿ ಶುಗರ್ ಸಿಕ್ಕಿದ್ದು 130 ಕಿಲೋಮೀಟರ್. ತೂಕದಲ್ಲಿ ವ್ಯತ್ಯಾಸ ಕಂಡು 140 ಕಿಲೋಮೀಟರ್ ಇಂದ ಕಬ್ಬು ಏರ್ಕೊಂಡ ಇಲ್ಲಿ ಬರ್ಬೇಕು. ವೇಬ್ರಿಜ್ ಅಲ್ಲಿ ತೂಕ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು. ಇದು ಸಾಧ್ಯ ಐತೆ ಸಾಧ್ಯ ಇಲ್ರಿ. ನೀವು ಮಾಡ್ಲಿ ಒಂದ್ ಮಿನಿಟ್ ದಯವಿಟ್ಟು ನಿಮ್ಗೆ ಏನು ನಾನು ನಿಮಗೆ ಒಂದೇ ಮಿನಿಟ್ ಸರ್ ದಯವಿಟ್ಟು ಸರ್ ಒಂದ್ ಮಿನಿಟ್ ಅವಕಾಶ ಕೊಡಿ ದಯವಿಟ್ಟು ನಾನು ನಿಮ್ಗೆ ಎಂಟ್ರಿ ಮಾಡಲ್ಲ.